ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ದಿನದ ಆರಂಭದಲ್ಲೇ ವಾಹನ ಸವಾರರಿಗೆ ಮತ್ತು ಗ್ರಾಹಕರಿಗೆ ಒಂದು ಪ್ರಮುಖ ಅಪ್ಡೇಟ್ ಇದೆ. ಬೆಂಗಳೂರಿನಲ್ಲಿ ಇಂದು ಇಂಧನ ದರಗಳಲ್ಲಿ ಕೊಂಚ ಏರಿಕೆ ಕಂಡುಬಂದಿದೆ. ಮೊದಲಿಗೆ ಇವತ್ತಿನ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ನೋಡೋದಾದರೆ, ಬೆಂಗಳೂರಿನಲ್ಲಿ ಇಂದು ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ ₹110.93 ಆಗಿದೆ. ನಿನ್ನೆಯ ದರ ₹108.09ಕ್ಕೆ ಹೋಲಿಸಿದರೆ ಇಂದು ಪೆಟ್ರೋಲ್ ಬೆಲೆಯಲ್ಲಿ ₹2.84ರಷ್ಟು ಏರಿಕೆ ದಾಖಲಾಗಿದೆ. ಇನ್ನು ಡೀಸೆಲ್ ಬೆಲೆಯನ್ನು ಗಮನಿಸಿದರೆ ಇಂದು ಪ್ರತಿ ಲೀಟರ್ ಡೀಸೆಲ್ಗೆ ₹98.80 ಪಾವತಿಸಬೇಕಾಗುತ್ತದೆ. ನಿನ್ನೆಯ ದರ ₹95.99ಗೆ ಹೋಲಿಸಿದರೆ ಇಂದು ಡೀಸೆಲ್ ಬೆಲೆಯಲ್ಲಿ ₹2.81ರಷ್ಟು ಹೆಚ್ಚಳವಾಗಿದೆ. ಇಂಧನ ದರಗಳ ಬೆನ್ನಲ್ಲೇ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿ ಮಾರುಕಟ್ಟೆ ಯಾವ ರೀತಿ ಬದಲಾಗಿದೆ, ನಿನ್ನೆಗಿಂತ ಇಂದು ಬೆಲೆ ಹೆಚ್ಚಾಗಿದೆಯಾ ಅಥವಾ ಕಡಿಮೆಯಾಗಿದೆಯಾ ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಇವತ್ತಿನ ಬೆಳ್ಳಿಯ ಬೆಲೆಯನ್ನು ನೋಡೋದಾದರೆ, ನಿನ್ನೆ ಪ್ರತಿಯೊಂದು ಕೆಜಿ ಬೆಳ್ಳಿಗೆ ₹2,85,000 ಇದ್ದಂತಹ ಬೆಳ್ಳಿಯ ದರವು ಇಂದು ಕೂಡ ಪ್ರತಿಯೊಂದು ಕೆಜಿ ಬೆಳ್ಳಿಗೆ ₹2,85,000 ಆಗಿದೆ. ನಿನ್ನೆಗಿಂತ ಹೋಲಿಕೆ ಮಾಡಿದರೆ ಇಂದು ಬೆಳ್ಳಿಯ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಸಂಪೂರ್ಣ ಸ್ಥಿರತೆ ಕಾಯ್ದುಕೊಂಡಿದೆ. ಇನ್ನು ಈ ದಿನದ 24 ಕ್ಯಾರೆಟ್ನ ಚಿನ್ನ ಅಂದರೆ ಗಟ್ಟಿ ಚಿನ್ನದ ಬೆಲೆಯನ್ನು ನೋಡುವುದಾದರೆ, ಪ್ರತಿಯೊಂದು ಗ್ರಾಂ ಚಿನ್ನಕ್ಕೆ ₹15,938 ಇದೆ. 8 ಗ್ರಾಂ ಚಿನ್ನಕ್ಕೆ ₹1,27,504 ಇದೆ. ಹಾಗೂ 10 ಗ್ರಾಂ ಚಿನ್ನಕ್ಕೆ ₹1,59,380 ಇದೆ. ಇನ್ನು ನಿನ್ನೆ ಇದೇ 24 ಕ್ಯಾರೆಟ್ನ ಚಿನ್ನ ಪ್ರತಿ 10 ಗ್ರಾಂಗೆ ₹1,59,060 ಇತ್ತು. ನಿನ್ನೆಗಿಂತ ಹೋಲಿಕೆ ಮಾಡಿದರೆ ಇಂದು 24 ಕ್ಯಾರೆಟ್ನ ಚಿನ್ನದ ಬೆಲೆಗಳಲ್ಲಿ ಪ್ರತಿ 10 ಗ್ರಾಂಗೆ ₹320 ಸಣ್ಣ ಏರಿಕೆ ಕಂಡಿದೆ. ಇನ್ನು ಆಭರಣ ಪ್ರಿಯರಿಗೆ ಬೇಕಾದ 22 ಕ್ಯಾರೆಟ್ನ ಆಭರಣ ಚಿನ್ನದ ಬೆಲೆಯನ್ನು ನೋಡುವುದಾದರೆ, ಪ್ರತಿಯೊಂದು ಗ್ರಾಂ ಚಿನ್ನಕ್ಕೆ ₹14,610 ಇದೆ. 8 ಗ್ರಾಂ ಚಿನ್ನಕ್ಕೆ ₹1,16,880 ಇದೆ. ಹಾಗೂ 10 ಗ್ರಾಂ ಚಿನ್ನಕ್ಕೆ ₹1,46,100 ಇದೆ. ಇನ್ನು ನಿನ್ನೆ ಇದೇ 22 ಕ್ಯಾರೆಟ್ನ ಚಿನ್ನ ಪ್ರತಿ 10 ಗ್ರಾಂಗೆ ₹1,45,800 ಇತ್ತು. ನಿನ್ನೆಗಿಂತ ಹೋಲಿಕೆ ಮಾಡಿದರೆ ಇಂದು 22 ಕ್ಯಾರೆಟ್ನ ಚಿನ್ನದ ಬೆಲೆಗಳಲ್ಲಿ ಪ್ರತಿ 10 ಗ್ರಾಂಗೆ ₹300 ಏರಿಕೆ ದಾಖಲಾಗಿದೆ. ವೀಕ್ಷಕರೇ, ಇವತ್ತು ಮಾರುಕಟ್ಟೆಯಲ್ಲಿ ಇಂಧನ ಮತ್ತು ಚಿನ್ನ ಎರಡರ ಬೆಲೆಯೂ ಕೊಂಚ ಏರಿಕೆಯಾಗಿರುವುದು ಸಾಮಾನ್ಯ ಗ್ರಾಹಕರಿಗೆ ಸಣ್ಣ ಮಟ್ಟದ ಬಿಸಿ ಮುಟ್ಟಿಸಿದೆ. ಆದರೆ ಬೆಳ್ಳಿ ಬೆಲೆ ಸ್ಥಿರವಾಗಿರುವುದು ಸಮಾಧಾನಕರ ಸಂಗತಿ. ನಿಮ್ಮ ಊರಿನಲ್ಲಿ ಇವತ್ತಿನ ಪೆಟ್ರೋಲ್ ಹಾಗೂ ಚಿನ್ನದ ದರ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.